ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್. ಸೊ ಇವತ್ತಿನ ವಿಡಿಯೋದೊಳಗೆ ನೋಡ್ರಿ ಸೆಕೆಂಡ್ PUC ಎಕನಾಮಿಕ್ಸ್ ಸಬ್ಜೆಕ್ಟ್ನ ಎಲ್ಲ ಚಾಪ್ಟರ್ಗಳ ಒಂದು ಹೊಂದಿಸಿ ಬರೆಯಿರಿಯನ್ನು ಈ ಒಂದು ವಿಡಿಯೋದೊಳಗೆ ಕವರ್ ಮಾಡಿಕೊಡಕತ್ತೀವಿ. ಎಕ್ಸಾಮ್ ಪರ್ಪಸ್ ಲಾಸ್ಟ್ ಟೈಮ್ಗೆ ನೀವು ಈ ವಿಡಿಯೋ ಏನಾರ ನೋಡ್ದಂತಂದ್ರೆ ನಿಮ್ಗೆ ಎಕ್ಸಾಮಲ್ಲಿ ಕೊಡ್ತಕ್ಕಂಥ ಎಲ್ಲ ಹೊಂದಿಸಿ ಬರೆಯಿರಿಗಳನ್ನು ಈಸಿಯಾಗಿ ಬರಿಬೋದು. ಸೊ ಫಸ್ಟ್ ಚಾಪ್ಟರ್ದಲ್ಲಿ ಹೊಂದಿಸಿ ಬರೆಯಿರಿ ನೋಡ್ರಿ. ಫಸ್ಟ್ ಒನ್ ಮಾರುಕಟ್ಟೆ ಅರ್ಥವ್ಯವಸ್ಥೆ, ಶಿಕ್ಷಕರ ಸೇವೆ, ಕೇಂದ್ರೀಯ ಯೋಜಿತ ಆರ್ಥಿಕತೆ, ವಾಸ್ತವಿಕ ಅರ್ಥಶಾಸ್ತ್ರ, ಮಾದರಿ ಅರ್ಥಶಾಸ್ತ್ರ. ಸೊ ಈ ಕಡೆ ಬಿ ಕೊಟ್ಟಿರ್ತಾರೆ. ಇವುಗಳೆಲ್ಲ ಕರೆಕ್ಟಾಗಿ ನೋಡೋದಾದರೆ ಫಸ್ಟ್ ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತಂದ್ರೆ ಖಾಸಗಿ ಒಡೆತನ ಬರುತ್ತಾ, ಶಿಕ್ಷಕರ ಸೇವೆ ಅಂತಂದ್ರೆ ಕೌಶಲ್ಯ ಬರುತ್ತಾ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತಂದರೆ ಸರ್ಕಾರ ಬರುತ್ತಾ, ನೆಕ್ಸ್ಟ್ ವಾಸ್ತವಿಕ ಅರ್ಥಶಾಸ್ತ್ರ ಅಂದರೆ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಬರುತ್ತಾ, ಮಾದರಿ ಅರ್ಥಶಾಸ್ತ್ರ ಅಂದರೆ ಕಾರ್ಯತಂತ್ರಗಳ ಮೌಲ್ಯಮಾಪನ. ಇಷ್ಟು ಇದು ಫಸ್ಟ್ ಚಾಪ್ಟರ್ ಹೊಂದಿಸಿ ಬರೆಯಿರಿ ಆಗುತ್ತೆ. ಇನ್ನು ಸೆಕೆಂಡ್ ಚಾಪ್ಟರ್ ಅನುಭೋಗಿಯ ವರ್ತನೆ ಸಿದ್ಧಾಂತದಲ್ಲಿ ಸೆಕೆಂಡ್ ಚಾಪ್ಟರ್ ಎ ಬಿ ಬೇಡಿಕೆ ರೇಖೆ ಕೊಟ್ಟಾರ. ಸರಳ ಬೇಡಿಕೆ ರೇಖೆ, ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಪೂರಕ ಸರಕುಗಳು, ಔದಾಸೀನ್ಯ, ನಕ್ಷೆ. ಈ ಕಡೆ ಬಿ ಕೊಟ್ಟಿರ್ತಾರೆ. ಇದ್ರೊಳಗೆ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದ್ರೆ ಬೇಡಿಕೆ ರೇಖೆ ಅಂದ್ರೆ ಕೆಳಮುಖ ಇಳಿಜಾರಾಗಿರುತ್ತೆ. ಸರಳ ಬೇಡಿಕೆ ರೇಖೆ ಅಂದ್ರೆ D/P = A - BP ಇದಾಗಿರುತ್ತೆ. ನೆಕ್ಸ್ಟ್ ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂದ್ರೆ ED = 1 ಆಗಿರುತ್ತೆ. ನೆಕ್ಸ್ಟ್ ಪೂರಕ ಸರಕುಗಳಂತಂದ್ರೆ ಪೆನ್ನು ಮತ್ತು ಶಾಯಿ ಆಗಿರ್ತೈತಿ. ನೆಕ್ಸ್ಟು ಔದಾಸೀನ್ಯದ ನಕ್ಷೆ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಔದಾಸೀನ್ಯ ವಕ್ರ ರೇಖೆಗಳ ಕುಟುಂಬವನ್ನು ಹೊಂದಿರುತ್ತೆ. ಸೊ ಇಷ್ಟು ಎರಡನೇ ಚಾಪ್ಟರ್ ಅನುಭೋಗಿಯ ವರ್ತನೆ ಸಿದ್ಧಾಂತದಲ್ಲಿ ಇದಿಷ್ಟು ಹೊಂದಿಸಿ ಬರೆಯಾಗಿರುತ್ತೆ. ಇದನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಥರ್ಡ್ ಚಾಪ್ಟರು ಉತ್ಪಾದನೆ ಮತ್ತು ವೆಚ್ಚಗಳು. ಸೊ ಇದರಲ್ಲಿ ಹೊಂದಿಸಿ ಬರೆಯಿರಿ ನೋಡ್ರಿ. CRS, SAC, LRAC, TFC + TVC = ನೆಕ್ಸ್ಟ್ SMC ಅಂದರೆ ಇವುಗಳ ಕನ್ನಡ ಒಂದು ಮೀನಿಂಗ್ ಕೇಳಿರ್ತಾರೆ. ಈ ಕಡೆ ಕೊಟ್ಟಿರ್ತಾರೆ. ಕರೆಕ್ಟ್ ಆನ್ಸರ್ ಈ ಕಡೆ ನೋಡೋಣ್ರಿ. CRS ಅಂತಂದ್ರೆ ಸ್ಥಿರ ಪ್ರತಿಫಲಗಳ ಪ್ರಮಾಣ, SAC ಅಂದರೆ ಅಲ್ಪಾವಧಿ ಸರಾಸರಿ ವೆಚ್ಚ, LRAC ಅಂದರೆ ದೀರ್ಘಾವಧಿ ಸರಾಸರಿ ವೆಚ್ಚ, TFC + TVC ಅಂದರೆ ಟೋಟಲ್ ಕಾಸ್ಟ್ TC. ನೆಕ್ಸ್ಟ್ SMC ಅಂತಂದ್ರೆ ಡೆಲ್ಟಾ TC / ಡೆಲ್ಟಾ Q ಆಗಿರುತ್ತೆ. ಸೊ ಇದ್ರದ್ದು ಫಾರ್ಮುಲಾ ಇಷ್ಟು. ಇದು ಥರ್ಡ್ ಚಾಪ್ಟರ್ದು ಹೊಂದಿಸಿ ಬರೆಯಿರಿ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಸೊ ಇದ್ರೊಳಗೆ ನೋಡ್ರಿ ಫಸ್ಟ್ ಒನ್ TR = ಪೈ AR = ಸಾಮಾನ್ಯ ಲಾಭ, ಪರಿಪೂರ್ಣ ಪೈಪೋಟಿ. ಸೊ ಇದ್ರದ್ದು ಹೊಂದಿಸಿ ಬರೆಯಿರಿ ಆನ್ಸರ್ ನೋಡೋದಾದರೆ ಫಸ್ಟ್ ಒನ್ TR = P × Q ಆಗಿರುತ್ತೆ. ನೆಕ್ಸ್ಟ್ ಪೈ = TR - TC ಆಗಿರುತ್ತೆ. ನೆಕ್ಸ್ಟ್ AR = TR / Q ಆಗಿರುತ್ತೆ. ಸಾಮಾನ್ಯ ಲಾಭ ಅಂತಂದರೆ ಶೂನ್ಯ ಲಾಭ, ಪರಿಪೂರ್ಣ ಪೈಪೋಟಿ ಅಂದರೆ ಪರಿಪೂರ್ಣ ಮಾಹಿತಿ. ಸೊ ಇದಿಷ್ಟು ಫೋರ್ತ್ ಚಾಪ್ಟರ್ದು ಹೊಂದಿಸಿ ಬರೆಯಿರಿ ಆಗಿರ್ತೈತಿ. ನಾನು ಇದನ್ನು ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ, ಒಂದು ಸಲ ನಿಮಗೆ ರಿವಿಸನ್ ಆಗಲಿ ಅಂತೇಳಿ ಈ ವಿಡಿಯೋ ಮಾಡತ್ತೀನಿ ಅಷ್ಟೇ. ನೆಕ್ಸ್ಟ್ ಫಿಫ್ತ್ ಚಾಪ್ಟರ್ ಮಾರುಕಟ್ಟೆ ಸಮತೋಲನದಲ್ಲಿ ಹೊಂದಿಸಿ ಬರೆಯಿರಿ. ಆ್ಯಡಮ್ ಸ್ಮಿತ್ ಬೆಲೆ ಮಿತಿ, ಮಾರುಕಟ್ಟೆ ಒಂದು ಸಮತೋಲನ, ಅಸಾಮಾನ್ಯ ಲಾಭದ ಸಾಧ್ಯತೆ, ಬೆಲೆ ಅಂತಸ್ತು. ಇದ್ರದ್ದು ಕರೆಕ್ಟ್ ಆನ್ಸರ್ನ ನೋಡೋದಾದರೆ ಆ್ಯಡಮ್ ಸ್ಮಿತ್ ಅವ್ರದ್ದು ಕಾಣದ ಕೈ ಕಾರ್ಯಾಚರಣೆ, ಬೆಲೆ ಮಿತಿ ಅಂತಂದ್ರೆ ಬೆಲೆ ಮೇಲ್ಮಿತಿ ಆಗಿರುತ್ತಾ. ಮಾರುಕಟ್ಟೆ ಸಮತೋಲನ QD = QS, ಅಸಾಮಾನ್ಯ ಲಾಭದ ಸಾಧ್ಯತೆ ಅಂದರೆ ಹೊಸ ಉದ್ದಿಮೆಗಳ ಆಕರ್ಷಣೆ. ನೆಕ್ಸ್ಟ್ ಬೆಲೆ ಅಂತಸ್ತು ಬೆಲೆಯ ಕನಿಷ್ಠ ಮಿತಿ. ಇದು 5ನೇ ಚಾಪ್ಟರ್ದಾಗಿರುತ್ತಾ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ಹೊಂದಿಸಿ ಬರೆಯಿರಿ ನೋಡೋದಾದರೆ ಫಸ್ಟ್ ಶ್ರಮ, GDP, ತಪಶೀಲು ಪಟ್ಟಿ, PDI, ಗೃಹ ಕೃತ್ಯ. ಇವುಗಳ ಒಂದು ಆನ್ಸರ್ನ ನೋಡ್ತಾ ಹೋದರೆ ಫಸ್ಟ್ ಒನ್ ಶ್ರಮ ಅಂತಂದರೆ ಕೂಲಿ ಆಗಿರುತ್ತಾ, GDP ಅಂತಂದರೆ ಒಟ್ಟು ದೇಶೀಯ ಉತ್ಪನ್ನ ಆಗಿರುತ್ತಾ. ನೆಕ್ಸ್ಟ್ ತಪಶೀಲು ಪಟ್ಟಿ ದಾಸ್ತಾನಿನ ಚಲಕ ಆಗಿರುತ್ತಾ. PDI ಅಂದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ. ನೆಕ್ಸ್ಟ್ ಗೃಹ ಕೃತ್ಯ ಅಂದರೆ ಹಣ ರಹಿತ ವಿನಿಮಯ ಆಗಿರುತ್ತಾ. ಸೊ ಇಷ್ಟು ಈ ಒಂದು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಚಾಪ್ಟರ್ನಲ್ಲಿ ಬರುವಂಥ ಒಂದು ಹೊಂದಿಸಿ ಬರೆಯಿರಿ ಆಗಿರುತ್ತಾ. ನೆಕ್ಸ್ಟ್ ಚಾಪ್ಟರ್ ಹಣ ಮತ್ತು ಬ್ಯಾಂಕಿಂಗ್ ವ್ಯವಹಾರ ಅಲ್ಲಿ ನೋಡೋದಾದರೆ ಫಸ್ಟ್ ಏನೇನು ಕೊಟ್ಟಾರ ಹೊಂದಿಸಿ ಬರೆಯಲಿ ಅಂದರೆ SLR ಆಗಿರ್ಬೋದು, ನಾಣ್ಯ ಚಲಾವಣೆ ಆಗಿರ್ಬೋದು, ಹಣ, M3 ಮತ್ತು M4 ಮರು ಖರೀದಿ ಒಪ್ಪಂದ. ಸೊ ಇದರ ಒಂದು ಆನ್ಸರ್ ನೋಡೋದಾದರೆ SLR ಅಂದರೆ ಶಾಸನಬದ್ಧ ದ್ರವ್ಯಾನುಪಾತ ಆಗಿರುತ್ತಾ. ನಾಣ್ಯ ಚಲಾವಣೆ ಅಂತಂದರೆ ಭಾರತ ಸರ್ಕಾರ, ಹಣ ಅಂದರೆ ಇದೊಂದು ವಿನಿಮಯ ಮಾಧ್ಯಮ. ನೆಕ್ಸ್ಟ್ M3 ಮತ್ತು M4 ವಿಶಾಲ ಹಣವಾಗಿರುತ್ತಾ. ನೆಕ್ಸ್ಟ್ ಮರು ಖರೀದಿ ಒಪ್ಪಂದ ಅಂದರೆ ಇದೊಂದು ರೆಪೋ ರೇಟ್ದು ಆಗಿರುತ್ತೆ. ಸೊ ಇದು ಹಣ ಮತ್ತು ಬ್ಯಾಂಕಿಂಗ್ನಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಆದಂಥ ಹೊಂದಿಸಿ ಬರೆಯಿರಿ ಆಗಿರುತ್ತೆ. ನೆಕ್ಸ್ಟ್ ಚಾಪ್ಟರ್ ಆದಾಯ ಮತ್ತು ಉದ್ಯೋಗದ ನಿರ್ಧಾರದಲ್ಲಿ ನೋಡ್ತಾ ಹೋದರೆ
ಫಸ್ಟ್ ಒನ್ ನೋಡ್ರಿ ಉಳಿತಾಯ, ಸೆಕೆಂಡ್ ಒನ್ ಕಚ್ಚಾ ಸರಕು, ಥರ್ಡ್ ಒನ್ ಆದಾಯದ ಪ್ರತಿ ಘಟಕದ ಅನುಭೋಗ, ಫೋರ್ತ್ ಒನ್ ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ, ಫಿಫ್ತ್ ಒನ್ ಹೆಚ್ಚುವರಿ ಬೇಡಿಕೆ. ಸೊ ಇಷ್ಟಾಗಿರುತ್ತೆ. ಇದರ ಒಂದು ಆನ್ಸರ್ನ ನೋಡ್ತಾ ಹೋದರೆ ಕೆಳಗಡೆ ನೋಡ್ರಿ, ಉಳಿತಾಯ ಅಂತ ಅಂದರೆ Y-C, ಕಚ್ಚಾ ಸರಕು ಅಂದರೆ ಮಧ್ಯವರ್ತಿ ಸರಕಾಗಿರುತ್ತೆ. ನೆಕ್ಸ್ಟ್ ಆದಾಯದ ಪ್ರತಿ ಘಟಕದ ಅನುಭೋಗ ಅಂದರೆ APC ಅಂದರೆ ಅನುಭೋಗದ ಸರಾಸರಿ ಪ್ರವೃತ್ತಿಯಾಗಿರುತ್ತೆ. ನೆಕ್ಸ್ಟ್ ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ ಅಂದರೆ C+I+CY ಆಗಿರುತ್ತೆ. ನೆಕ್ಸ್ಟ್ ಹೆಚ್ಚುವರಿ ಬೇಡಿಕೆ ಅಂತಂದರೆ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆಗೆ ಕಾರಣವಾಗಿರುತ್ತೆ. ಸೊ ಇದು ಈ ಚಾಪ್ಟರ್ನ ಒಂದು ಹೊಂದಿಸಿ ಬರೆಯರೆಯಾಗಿರುತ್ತೆ. ನೆಕ್ಸ್ಟ್ ಚಾಪ್ಟರ್ ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ. ಈ ಒಂದು ಚಾಪ್ಟರಲ್ಲಿ ಹೊಂದಿಸಿ ಬರೆಯರೆಯನ್ನು ನೋಡ್ತಾ ಹೋದರೆ ಫಸ್ಟ್ ಒನ್ ಏನು ಕೊಟ್ಟಾರಂದ್ರೆ SDR, ಸಂದಾಯ ಬಾಕಿ, ವ್ಯಾಪಾರ ಬಾಕಿ, ತೇಲುವ ವಿನಿಮಯ ದರ, ನಿರ್ವಹಣಾ ಹೊಂದಿಕೆ. ಸೊ ಇದ್ರದ್ದು ಆನ್ಸರ್ ನೋಡ್ರಿ, SDR ಅಂದರೆ ಕಾಗದದ ಚಿಹ್ನೆ, ಸಂದಾಯ ಬಾಕಿ ಅಂದರೆ ಸರಕು ಸೇವೆಗಳ ವ್ಯಾಪಾರ, ವ್ಯಾಪಾರ ಬಾಕಿ ಅಂತಂದರೆ ಸರಕುಗಳ ವ್ಯಾಪಾರ, ತೇಲುವ ವಿನಿಮಯ ದರ ಅಂತಂದರೆ ಬದಲಾಗುವ ವಿನಿಮಯ ದರ, ನಿರ್ವಹಣಾ ಹೊಂದಾಣಿಕೆ ಅಂದರೆ ದಟ್ಟಿ ಹೊಂದಾಣಿಕೆ. ಸೊ ಇದಿಷ್ಟು ಈ ಒಂದು ಚಾಪ್ಟರ್ನ ಹೊಂದಿಸಿ ಬರೆಯರೆಯಾಗಿರುತ್ತೆ ನೋಡ್ರಿ. ಲಾಸ್ಟಲ್ಲಿ ಈ ಎಲ್ಲ ಚಾಪ್ಟರ್ಸ್ದ ಒಂದು ಹೊಂದಿಸಿ ಬರೆಯಿರಿ ಫೋಟೋನ ನಾನು ಆ್ಯಡ್ ಮಾಡ್ತಿರ್ತೀನಿ. ನಿಮಗೆ ಬೇಕಂತಂದ್ರೆ ನೀವು ಬರ್ಕೊಂಡು ರಿವಿಸನ್ ಮಾಡ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿತಂದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಹಂಗೆ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್ ವಿಡಿಯೋ ಯಾವುದ್ರ ಬಗ್ಗೆ ಆಗಿರುತ್ತೆ ಅಂತಂದ್ರೆ ಎಕನಾಮಿಕ್ಸಲ್ಲಿ ಬರ್ತಕ್ಕಂಥ ಎಲ್ಲ ಚಾಪ್ಟರ್ಗಳ 2 ಮಾರ್ಕ್ ಕ್ವಶನನ್ನು ಒಂದ್ಸಲಿ ಒಂದು ವಿಡಿಯೋದೊಳಗೆ ನಿಮ್ಗೆ ರಿವಿಸನ್ ಮಾಡಿ ಹೇಳ್ತೀನಿ ನಾನು. ಅಂದರೆ ನಿಮಗೂ ಟೈಮ್ ಜಾಸ್ತಿ ಇರಲ್ಲ ಓದೋಕೆ. ಸೊ ಅಂಥವ್ರು ಈ ಒಂದು ವಿಡಿಯೋ ನೋಡಿದರೆ ನಿಮಗೆ ಎಲ್ಲ ಒಂದು ಕ್ವಶನ್ಗಳು ಕವರ್ ಆಗ್ತವೆ 2 ಮಾರ್ಕ್ಸಿನವು. ಆ ವಿಡಿಯೋನ ನೀವು ನೋಡಿರಿ. ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ. 2 ಮಾರ್ಕ್ಸ್ ಆದಮೇಲೆ 6 ಮಾರ್ಕ್ಸು, 10 ಮಾರ್ಕ್ಸು ಈ ಥರ ನಿಮಗೆ ಎಕ್ಸಾಮ್ ಪರ್ಪಸ್ ಯಾವ್ದು ಇಂಪಾರ್ಟೆಂಟ್ ಆಗಿರುತ್ತಲ್ಲ ಅವುಗಳನ್ನೆಲ್ಲನೂ ನಾನು ಒಂದೊಂದೇ ವಿಡಿಯೋದೊಳಗೆ ಕವರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.